ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರನ್ನು ಕೂಡ ಹೊಂದಿಸ್ತಾ ಇದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಸಮಯದಲ್ಲಿ I greet each and everyone, my Lord, Savior and very coming soon bridegroom Jesus Christ. ನಾನು ನನ್ನ ಒಡೆಯನು ರಕ್ಷಕನ ವಿಮೋಚಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ಬೇಗನೆ ಬರಲು ಮೊದಲಿಂಗನಾಗಿರುವಂಥ ಯೇಸು ನಾಮದಲ್ಲಿ ಪ್ರತಿಯೊಬ್ಬರು ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತಿನ ದಿವಸ ಈ ಹಟ್ಟಿಗಿರ್ಪಾಪುರ ಗ್ರಾಮದಲ್ಲಿ ಈ ರೀತಿಯಾಗಿ ನಾವೆಲ್ಲರೂ ಸಭೆಯಾಗಿ ಕೂಡಿ ಸತ್ಯದೇವರಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ಕುರಿತಾಗಿ, ಆತನ ಕುರಿತಾಗಿ ನಾವು ತಿಳಿದುಕೊಳ್ಳುವಂಥದ್ದು. ವಿಶೇಷವಾಗಿ ಒಂದು ಸಂದರ್ಭ, ಧ್ರುವಂತನ ಎಷ್ಟನೇ ವರ್ಷದ್ರಿ 4ನೇ ವರ್ಷದ ಹುಟ್ಟು ಹಬ್ಬದ ಸಮಯದಲ್ಲಿ ಈ ರೀತಿಯಾಗಿ ಕೂಡಿ ದೇವರನ್ನು ಧ್ಯಾನಿಸುವಂಥದ್ದು ನನಗೆ ಎಷ್ಟೋ ಸಂತೋಷವನ್ನು ತಂದಿರತಕ್ಕಂಥ ವಿಷಯ. ಪ್ರೇಯರ್ ಮಳೆ ಸ್ವಲ್ಪ ಕಾಲ ನಮಗೆ ಅಡ್ಡಿ ಆಯಿತು. ಹೆಂಗಾದ್ರೂ ಮಾಡಿ ಬರಬೇಕಂತೇಳಿ ಅಂದ್ಗಳು, ಒಬ್ಬನೇ ಆದರೂ ಬಂದು ಪ್ರೇಯರ್ ಮಾಡಿ ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೆ. ದೇವರು ಇಬ್ಬರು ಬರುವಂತೆ ಸಹಾಯ ಮಾಡಿದರೆ ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಒಬ್ಬ ಮನುಷ್ಯನು ಹುಟ್ಟುವಂಥ ಸಮಯದಲ್ಲಿ ಆ ಮನೆಯಲ್ಲಿ ಅನೇಕ ಸಂತೋಷ, ಸಂಭ್ರಮ, ಸಡಗರ ಎನ್ನುವಂಥ ವಾತಾವರಣ ಎಲ್ಲರ ಮನೆಗಳಲ್ಲಿ ನಾವು ಕಾಣ್ತಾ ಇರ್ತೇವೆ. ಪ್ರೇಯರ್ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯನು ಹುಟ್ಟೋದಕ್ಕಿಂತ ಮುಂಚಿತವಾಗಿ, ಅವನು ಈ ಭೂಮಿ ಮೇಲೆ ಬರೋದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇರೋದಿಲ್ಲ. ಮನುಷ್ಯನು ಹುಟ್ಟಿದಾದ ಮೇಲೆ ಆ ಹುಟ್ಟಿದಂಥ ಗಳಿಗೆ ಮೊದಲುಗೊಂಡು, ಆ ಒಂದು ಹುಟ್ಟಿದಿರ್ತಕ್ಕಂಥ ಸಮಯ ಮೊದಲುಗೊಂಡು, ದಿವಸ ಮೊದಲುಗೊಂಡು ಎಲ್ಲ ಬೆಳೆಯುವಂಥ ಎಲ್ಲ ದಿವಸಗಳವರೆಗೂ ಕೂಡ ಒಂದಲ್ಲ ಸಮಸ್ಯೆಗಳು ಮನುಷ್ಯನನ್ನು ಬೆನ್ನತ್ತಿ ಕಾಡ್ತಾ ಇರ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ. ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೆ 66 ಪುಸ್ತಕಗಳಿದ್ದಾವೆ. ಈ 66 ಪುಸ್ತಕಗಳಲ್ಲಿ ಇಬ್ಬರ ಕುರಿತಾಗಿ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥ ವಿಷಯವನ್ನು, ಸಂಗತಿಯನ್ನು ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಒಬ್ಬರು ಯಾರಂತಂದರೆ ಫರೋಹ ಮಹಾರಾಜ, ಐಗುಪ್ತ ದೇಶದ ರಾಜನಾಗಿರ್ತಕ್ಕಂಥ ಫರೋಹನ ಎಂಬುದಾಗಿ ಆದಿಕಾಂಡ ಪುಸ್ತಕದಲ್ಲಿ ಆತನ ಆಚರಣೆ ಮಾಡಿಕೊಂಡ್ರೆ, ನಾವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ಒಬ್ಬ ವ್ಯಕ್ತಿ ಆಚರಣೆ ಮಾಡಿಕೊಳ್ತಾ ಇದ್ದಾನೆ, ಹೆರೋದನು ಎನ್ನುವಂಥ ಒಬ್ಬ ಮಹಾರಾಜನು. ಪ್ರಿಯರೇ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಆ ಹುಟ್ಟು ಹಬ್ಬವನ್ನು ಒಂದು ವ್ಯತ್ಯಾಸವಾದ ರೀತಿಯಲ್ಲಿ ಒಂದು ಯಾವುದೋ ಒಂದು ಪಾರ್ಟಿ ಉಪಾದಿಯಲ್ಲಿ ಅವರು ಆಚರಣೆ ಮಾಡಿಕೊಂಡ್ರೆ ಹೊರತಾಗಿ ಅವರು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳುವುದಕ್ಕಾಗಿ ಆ ಒಂದು ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಆದರೆ ಇವತ್ತು ನಾವಾದರೂ ಈ ಒಂದು ಸ್ಥಳದಲ್ಲಿ ನಾವು ಕೂಡಿ ಬಂದಿದ್ದೇವೆ ಅಂದರೆ, ಈ 4 ವರ್ಷಗಳ ಕಾಲ ಅನೇಕವಾಗಿರ್ತಕ್ಕಂಥ ಸಾವು, ಮರಣ ಮತ್ತು ಭಯಂಕರವಾಗಿರ್ತಕ್ಕಂಥ ಅನಾರೋಗ್ಯದ ಮಧ್ಯದಲ್ಲಿ ದೇವರು ತನ್ನ ಸಂಕಲ್ಪದ ಮೇರೆಗೆ ಆ ಕುಮಾರನನ್ನು ಸಾಯದೆ ಬದುಕಿಸಿ ಸಂಪೂರ್ಣವಾಗಿ ತನ್ನ ಕೃಪಾಶೀರ್ವಾದದಿಂದ ಈ 4 ವರ್ಷ ಕಾಯ್ದು ಕಾಪಾಡಿದ್ದಾನೆ. ಮುಂದೆಯೂ ಕೂಡ ಆತನು ಕಾಪಾಡಲು ಇಷ್ಟಪಟ್ಟಂಥ ದೇವರಾಗಿದ್ದಾನೆ. ಅದಕ್ಕೆ ಕೃತಜ್ಞತೆ ಉಳ್ಳವರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಏನಾಗ್ತಾ ಇದ್ದೇವೆ, ಪಾಲ್ಗೊಳ್ಳುವಂಥವರಾಗಿದ್ದೇವೆ. ಪ್ರೇಯರೇ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ಸಮಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನು ಹುಟ್ಟುವಂಥದ್ದು ಒಂದು ಸಾರಿ, ಸಾಯುವಂಥದ್ದು ಒಂದು ಸಾರಿ. ಆದರೆ ಆತ್ಮೀಯತೆಯಲ್ಲಿ ನಾವು ನೋಡುವಾಗ, ಆತ್ಮೀಕ ಜಗತ್ತಿನಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಪ್ರಿಯರೇ, ಒಬ್ಬ ಮನುಷ್ಯನು ಒಂದು ಸಾರಿ ಹುಟ್ಟಿದರೆ ಅವನೇನಾಗ್ತಾನೆ, 2 ಸಾರಿ ಸಾಯಬೇಕಾಗತ್ತೆ. ಯಾವ ಮರಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಶಾರೀರಿಕವಾಗಿ ಮರಣ, ಆತ್ಮದಿಂದ ದೇಹ ಬೇರ್ಪಡುವಂಥದ್ದು ಶಾರೀರಿಕ ಮರಣವಾದರೆ, ಮತ್ತೆ ಇನ್ನೊಂದು ಮರಣ ಇದೆ, ಯಾವಾಗಲೂ ನಿತ್ಯ ಮರಣ, ಅದು ಬೆಂಕಿ ಗಂಧಕಗಳುರಿಯುವ ಕೆರೆ ಎಂಬುದಾಗಿ, 2ನೇ ಮರಣ ಎಂಬುದಾಗಿ ಅದನ್ನು ಕರಿತೀವಿ. ಈ ಭೂಮಿ ಮೇಲೆ ಮನುಷ್ಯನು ಒಂದು ಸಾರಿ ಅಲ್ಲ 2 ಸಾರಿ ಹುಟ್ಟಬೇಕೆಂಬುದಾಗಿ ದೇವರು ಪ್ರಬೋಧಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದಿದ್ದೇವೆ. 2ನೇದಾಗಿ ನಾವು ಆತ್ಮನಲ್ಲಿ ಹುಟ್ಟಬೇಕಾಗಿದೆ. ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಈ ಲೋಕವನ್ನು ಬಿಟ್ಟು ಹೋಗುವಂಥವ್ರು ಯಾರು ಕೂಡ ಈ ಲೋಕದಲ್ಲಿ ಶಾಶ್ವತವಾಗಿರುವಂಥವರು ಅಲ್ಲ. ನಾನು ದೊಡ್ಡ ಶ್ರೀಮಂತ ಅಂತೇಳಿ, ನಾನು ಭಾಳ ವರ್ಷಗಳ ಕಾಲ ಬದುಕ್ತೀನಿ ಅಂತೇಳಿ ನಾನು ಇರೋದಕ್ಕಾಗುತ್ತೆ ಈ ಲೋಕದಲ್ಲಿ ಯಾವ ವ್ಯಕ್ತಿಯಿಂದಲೂ ಕೂಡ ಸಾಧ್ಯನೇ ಇಲ್ಲ. ಪ್ರಿಯರೇ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಎಲ್ಲ ಮನುಷ್ಯರು ನಾನು ಮರಣವನ್ನು ಗೆದ್ದು ಬರ್ತೀನಿ, ನಾನು ಮೃತ್ಯುಂಜಯನ ಆಗ್ತೀನಿ, ನಾನು ಪಾತಾಳದ ಕೊಂಡಿಯನ್ನು ಜಯಿಸಿಬಿಡ್ತೀನಿ, ನಾನು ಅದು ಇದು ಅಂತೇಳಿ ಎಲ್ಲ ಹೇಳಿಕೊಂಡವರೆಲ್ಲರನ್ನ
ಭೂಮಿ ಏನು ಮಾಡಿಬಿಡ್ತು, ಮುಚ್ಚಾಕೊಂಡ್ಬಿಡ್ತು. ಪಾತಾಳ ಏನು ಮಾಡ್ತು, ಹೊರಗಡೆ ಕರೆಯಲಾರದೆ ತೆಗೆದುಕೊಂಡು ಬರಲಾರದೆ ಅವರೆಲ್ಲರೂ ಕೂಡ ಏನಾದ್ರಿ, ಪಾತಾಳ ವಾಸಿಗಳಾದ್ರು ಪ್ರೇರ. ಆದರೆ ಒಬ್ಬೇ ಒಬ್ಬ ವ್ಯಕ್ತಿ, ಹಲ್ಲೆಲೂಯ, ಯಾವಾತನು ಮೃತ್ಯುಂಜಯನಾಗಿ ಈ ಲೋಕಕ್ಕೆ ಇಳಿದು ಬಂದನು, ಇಮ್ಮಾನುವೇಲನಾಗಿ ಈ ಲೋಕಕ್ಕೆ ಇಳಿದು ಬಂದನು, ಎಲ್ಲ ಮನುಷ್ಯರ ಪಾಪಗಳನ್ನು ಹೊತ್ತುಕೊಳ್ಳುವಂಥ ಯಜ್ಞದ ಕುರಿಮರಿಯಾಗಿ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಬಲಿದಾನವಾಗಿ ಅರ್ಪಿತನಾಗಿದನು. ನಮ್ಮ ವೇದಗಳ ಪ್ರಕಾರವಾಗಿ, 4 ವೇದಗಳ ಪ್ರಕಾರವಾಗಿ ಆ ವೇದಗಳಲ್ಲಿರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಒಬ್ಬೇ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನೇ ನಜರೇತಿನ ಯೇಸು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ವೇದಗಳ ಪ್ರಕಾರವಾಗಿ ದೇವರು ಯಾರು ಎಂಬುದಾಗಿ ನಾನು ಅನೇಕ ಸಾರಿ ಹೇಳಿದ್ದೀನಿ. ಈಗ ಸಮಯ ಇಲ್ಲ, ಅದಕ್ಕಾಗಿ ಹೇಳೋಕ್ಕಾಗಲ್ಲ. ವೇದಗಳ ಪ್ರಕಾರವಾಗಿ ಕೆಲವೊಂದು ಅಂಶಗಳು ಮಾತ್ರ ಹೇಳ್ತೀನಿ. ಯಾರು ನಾನೇ ಆಹಾರ ಎಂಬುದಾಗಿ ಹೇಳ್ತಾರೋ ಅವರೇ ದೇವರು. ಹಲ್ಲೆಲೂಯಾ. ಅನ್ನಂ ವೈ ಪ್ರಜಾಪತಿ ಅಂದರೆ ಆಹಾರವಾದಾತನೇ ದೇವರು. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ನಾನೇ ಜೀವ ಕೊಡುವ ರೊಟ್ಟಿ ಆಗಿದ್ದೀನಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಜ್ಞಂ ವೈ ಪ್ರಜಾಪತಿ ಅಂದರೆ ಯಾರು ಯಜ್ಞವಾಗ್ತಾರೋ ಅವರೇ ದೇವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಮನುಷ್ಯರಿಗೋಸ್ಕರವಾಗಿ ಯಜ್ಞವಾಗಲಿಕ್ಕೆ ಯಜ್ಞ ಪುರುಷನು ಬೇಕು. ಪುರುಷ ಸೂಕ್ತಿ ಎನ್ನುವಂಥ ಒಂದು ವೇದಗಳಲ್ಲಿ ನಾವು ನೋಡುವಾಗ ಆ ಪುರುಷನು ಏನಾಗಿರ್ಬೇಕಂತೆ, ಮಚ್ಚೆ ಇಲ್ಲದ ಮೇಕೆಗೆ ನಮ್ಮ ಆದಿ ನಾವೇನು ಹೇಳ್ತೀವಿ, ಋಷಿ ಮುನಿಗಳು ಏನು ಮಾಡಿದ್ದಾರೆ, ಹೋಲಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡುವಾಗ ವೇದಗಳ ಪ್ರಕಾರವಾಗಿ ಬಲಿದಾನವಾಗಿರ್ತಕ್ಕಂಥ ಒಬ್ಬೇ ಒಬ್ಬ ವ್ಯಕ್ತಿ ಯಾರ್ರೀ, ಈ ಲೋಕಕ್ಕೆ ಅವತರಿಸಿ ಬಂದಿರತಕ್ಕಂಥ ಪುರುಷನ ಯಾರ್ರೀ, ನಜರೇತಿನ ಯೇಸು ಪ್ರಿಯರೇ. ಅದಕ್ಕಾಗಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಅದನ್ನು ತಿಳಿದುಕೊಂಡಿರ್ತಕ್ಕಂಥ ಅನೇಕ ಬ್ರಾಹ್ಮಣ ಪಂಡಿತರು 10 ಅವತಾರಗಳಿದ್ದಾವೆ, 11ನೇ ಅವತಾರವನ್ನು ಯಾಕೆ ತಿಳಿಸ್ತಾ ಇಲ್ಲ ಎಂಬುದಾಗಿ ಅವರು ನೆನೆಸಿ ಅನೇಕರು ಇವತ್ತಿನ ದಿವಸ 11ನೇ ಅವತಾರ, ವಾಕ್ಯಾವತಾರ, ಶಬ್ದಾವತಾರ, ಏನಂತ ಹೇಳ್ತೀವಿ, ಮತ್ತೆ ಪ್ರಣವಾವತಾರ, ಆ ಅವತಾರವನ್ನು ಏನು ಮಾಡಿದ್ರಿ, ಬಯಲಿಗೆ ತಂದು ಆ ಅವತಾರದಲ್ಲಿಯೇ ನಿಜವಾದ ಮುಕ್ತಿ ಇದೆ, ಮೋಕ್ಷ ಇದೆ ಎಂಬುದಾಗಿ ಅನೇಕರು ಏನು ಮಾಡಿದರು, ತಿಳಿದುಕೊಂಡ್ರು ಪ್ರಿಯರು. ಅದಕ್ಕಾಗಿ ಆ ಅವತಾರ ಪುರುಷನ ಈ ಭೂಮಿಗೆ ಇಳಿದು ಬಂದಂಥ ಸಮಯದಲ್ಲಿ ನಾವು ದೇವರುಗಳು ಎಂಬುದಾಗಿ ಕರೆಸಿಕೊಂಡಂಥವರು ಇನ್ನೊಬ್ಬರನ್ನ ನಾಶ ಮಾಡಿದ್ದಾರೆ ಹೊರತಾಗಿ ಯಾರು ನಿಜವಾದ ದೇವರು ಅಂತಂದರೆ ಎಲ್ಲ ಮನುಷ್ಯರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಾತನೇ ನಿಜವಾದ ದೇವರು ಎಂಬುದಾಗಿ ನಮ್ಮ ವೇದಗಳು ಏನು ಮಾಡ್ತಾ ಇದ್ದಾವೆ, ಘಂಟಾ ಘೋಷವಾಗಿ ತಿಳಿಸ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದಾನಂತಂದರೆ, ಎಲ್ಲ ಮನುಷ್ಯರು ಹುಟ್ಟಿದರು, ಎಲ್ಲ ಮನುಷ್ಯರು ಸತ್ರು, ಆದರೆ ಒಬ್ಬೇ ಒಬ್ಬ ಮನುಷ್ಯನು ಮಾತ್ರ ಹುಟ್ಟಿದ, ಮತ್ತೆ ಮರಣವಾದ ಕೊಂಡಿಯನ್ನು ಮುರಿದು ಸಾವನ್ನು ಸಾಯಿಸಿ ಮೃತ್ಯುಂಜಯನಾಗಿ ಮೇಲಕ್ಕೆ ಎದ್ದು ಬಂದ ಪ್ರಿಯರೇ, ಆತನೇ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಒಬ್ಬ ವ್ಯಕ್ತಿ ಈ ಭೂಮಿಯಲ್ಲಿ ಹುಟ್ಟುತ್ತಾನೆ ಪ್ರಿಯರೇ. ಎಂತಹ ಸಮಯದಲ್ಲಿ ಹುಟ್ಟುತ್ತಾನೆ ಅಂತಂದರೆ, ಆ ಐಗುಪ್ತ ಎನ್ನುವಂಥ ದೊಡ್ಡದಾಗಿರ್ತಕ್ಕಂಥ ದೇಶದಲ್ಲಿ ಆತನು ಹುಟ್ಟಿದಾಗ ಆ ಹುಟ್ಟುವಂಥ ಎಲ್ಲ ಮಕ್ಕಳನ್ನು ಸಾಯಿಸಬೇಕಂತೇಳಿ ಒಂದು ಕಾನೂನನ್ನು ಐಗುಪ್ತ ದೇಶದ ಫರೋಹನ ಎನ್ನುವಂಥ ರಾಜನ ಏನು ಮಾಡ್ತಾನೆ, ಒಂದು ಕಾನೂನನ್ನು ತೆಗೆದುಕೊಂಡು ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾರು ಗಂಡು ಮಕ್ಕಳು ಹುಡ್ತಾರೋ ಆ ಗಂಡು ಮಗುವನ್ನು ಏನು ಮಾಡಬೇಕು, ಸಾಯಿಸಬೇಕಂತೇಳಿ ಕಾನೂನು ತೆಗೆದುಕೊಂಡು ಬಂದಂಥ ಸಮಯದಲ್ಲಿ, ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಂಪತಿಗಳಿಗೆ ಜನಿಸ್ತಾನೆ, ಆ ಹುಡುಗನಿಗೆ ಹೆಸರಿಡ್ತಾರೆ ಮೋಶೆ ಅಂತೇಳಿ. ಏನಂತೇಳಿ, ಮೋಶೆ. ಹಲ್ಲೆಲೂಯಾ. ಆ ಮೋಶೆ ಎನ್ನುವಂಥ ಹೆಸರನ್ನು ಇಟ್ಟಿದ್ದ ಸಮಯದಲ್ಲಿ 3 ತಿಂಗಳ ಕಾಲ ಬಹಳ ಸುಂದರವಾಗಿರ್ತಕ್ಕಂಥ ಆ ಕೂಸನ್ನು ಅವರು ಬಚ್ಚಿಟ್ರು. ಆದರೆ ಎಲ್ಲ ಸೈನಿಕರು ಹೊರಗಡೆ ಎಲ್ಲ ಬರ್ತಾ ಇದ್ದಾರೆ, ಮಕ್ಕಳು ಎಲ್ಲೆಲ್ಲಿದ್ದಾರೆ ಎಂಬುದಾಗಿ ನೆನೆಸಿ ಕೊಲ್ಲಬೇಕಂತೇಳಿ ಬಂದಂಥ ಸಮಯದಲ್ಲಿ ಆ ತಾಯಿ ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ಒಂದು ಪೆಟ್ಟಿಗೆ ಮಾಡಿ, ಆ ಪೆಟ್ಟಿಗೆ ಆಪಿನ ಪೆಟ್ಟಿಗೆ ಮಾಡಿ ಆ ತಾಯಿ ಏನು ಮಾಡ್ತಾ ಇದ್ದಾಳೆ ಅಂತಂದರೆ, ಕೂಸನ್ನು ನೀರಿನಲ್ಲಿ ಬಿಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಯಾರಾದರೂ ಮಗುವನ್ನು ಸಾಕಿಕೊಳ್ಳಲಿ ಎಂಬುದಾಗಿ ಬಿಟ್ಟಂಥ ಸಮಯದಲ್ಲಿ ಅದಕ್ಕೆ ರಾಳವನ್ನು ಹಚ್ಚಿ ಬಿಟ್ಟಂಥ ಸಮಯದಲ್ಲಿ ಆ ಕೂಸು ಏನಾಗ್ತಾ ಇದೆ, 3 ತಿಂಗಳ ಸುಂದರವಾದಂಥ ಕೂಸು ಏನು ಮಾಡ್ತಾ ಇದ್ದಾರೆ, ಅದು ಚಿಕ್ಕದಾಗಿರ್ತಕ್ಕಂಥ ಪೆಟ್ಟಿಗೆಯಲ್ಲಿ ಏನು ಮಾಡ್ತಾ ಇದೆ, ನದಿಯ ಮೇಲೆ ಅದು ಏನಾಗ್ತಾ ಇದೆ, ತೇಲಾಡ್ಕೊಂತ ಹೋಗ್ತಾ ಇದೆ ಪ್ರೇರೆ. ಹಲ್ಲೆಲೂಯಾ. ಪ್ರೇಸ್ ಅಲ್ಲಿ ನೆನೆಸ್ತಾ ಇದ್ದಾರೆ ಎಲ್ಲ ಜನರು, ಈ ಕೂಸು ಸಾಯ್ಲಿಕ್ಕಿದೆ, ಈ ಕೂಸು ನೀರಲ್ಲಿ ಸಾಯಿತೋ ಅಥವಾ ಯಾರ ಕೈಯಲ್ಲಾದ್ರೂ ಸಿಕ್ಕಿ ಸಾಯಿತೋ ಅಥವಾ ಮೊಸಳೆಗಳಿಗೆ ಈ ಕೂಸು ಬಲಿಯಾಗುತ್ತೋ, ಏನಾಗ್ಲಿಕ್ಕಿದೆಯೋ ಈ ಕೂಸು ಎಂಬುದಾಗಿ ನೆನೆಸಿದಾಗ ಪ್ರಿಯರೇ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತ ಹೇಳಂತಂದರೆ, ದೇವರು ಆ ಕೂಸನ್ನು 3 ತಿಂಗಳಿಗೆ ಸಾಯ್ಬೇಕಂತೇಳಿ ನೆನೆಸಿರ್ತಕ್ಕಂಥ ಆ ಕೂಸನ್ನು 120 ವರ್ಷಗಳ ಕಾಲ ಆ ಕೂಸು ಜೀವಂತವಾಗಿರುವ ಹಾಗೆ ದೇವರು ಕಾರ್ಯ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದೇವರ ಹಸ್ತದಲ್ಲಿ, ದೇವರ ಕೈಯಲ್ಲಿ ನಾನು ನೀನು ಇರುವಂಥದ್ದೇ. ಆದರೆ ದೇವರು ಆತನ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತದೆ, ಏನಂತೇಳಿ, ನಾನು ನಿನಗೆ ದೀರ್ಘಾಯುಷ್ಯವನ್ನು ದಯಪಾಲಿಸ್ತೇನೆ. ಹಲ್ಲೆಲೂಯಾ. ಏನನ್ನು ದಯಪಾಲಿಸ್ತಾನಂತೆ, ದೀರ್ಘಾಯುಷ್ಯ. ನಮ್ಮ ಸಭೆಗೆ ಒಬ್ಬರು ಬರ್ತಾ ಇರ್ತಾರೆ, ಬಸವನಗುಡಿ ದೊಡ್ಡಪ್ಪನ ನೀವು ನೋಡಿದರೆ ಅಲ್ಲಿ ಬಾದಲಿಗೆ ಬಂದಂಥವ್ರು, ಸುಮಾರು ಈಗ ಒಂದು 15ರಿಂದ 20 ವರ್ಷಗಳು ಆಸುಪಾಸಿನಲ್ಲಿ, 2009 ಆದರೆ ಎಷ್ಟಾಗುತ್ತೆ ರೀ ಪ್ರಕಾಶ್ ಅವ್ರಿ, 7 ರೀ, 2007ರಿಂದ 2007, 17
ಪ್ಲಸ್ ಸುಮಾರು ಒಂದು 18, 19, 20 ವರ್ಷ. ಹಲ್ಲೆಲೂಯಾ. ಹೆಚ್ಚಿನ ಆ ಒಂದು ಸಮಯದಲ್ಲಿ ಏನಾಯಿತು ಅಂದರೆ, ಸಾವು ಬದುಕಿನ ಮಧ್ಯದಲ್ಲಿ ಅವರು ಇರ್ತಾ ಇರಬೇಕಾದ್ರೆ ಅವ್ರ ತಾಯಿ ಅಪ್ಪನವ್ರಿಗೆ ಏನು ಮಾಡಿದ್ರಿ, ಹೇಳಿದ್ರು, ಈ ರೀತಿಯಾಗಿ ನನ್ನ ಮಗನು ಬೇರೊಂದು ಊರಲ್ಲಿದ್ದ, ಹೋಟೆಲ್ ಮಾಡ್ತಾ ಇದ್ದ, ಈಗ ಸ್ವಂತ ಊರಿಗೆ ಬಂದಿದ್ದಾನೆ, ಆ ಊರಲ್ಲಿ ಸಾಯ್ಬಾರ್ದು ಅಂತೇಳಿ ಬಂದಿದ್ದಾನೆ ಎಂಬುದಾಗಿ ಆ ತಾಯಿ ಹೇಳಿಕೊಂಡಾಗ ಅಪ್ಪವ್ರವ್ರಿಗೆ ಒಂದೇ ಮಾತು ಹೇಳಿದ್ರು, ಏನಂತೇಳಿ, ಆಲಯಕ್ಕೆ ಬನ್ನಿ, ದೇವರು ನಿಮ್ಮ ಮಗನನ್ನು ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಹೇಳಿದಾಗ ಅವರನ್ನು ಆಲಯಕ್ಕೆ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಆಲಯಕ್ಕೆ ನಡೆಸಿದ್ರು ಪ್ರೇರೆ. ನಡೆಸಿದಂಥ ಸಮಯದಲ್ಲಿ ಅವರು ವಾಕ್ಯ ಕೇಳ್ತಾ ಇರಬೇಕಾದ್ರೆ ಯಾವ ವ್ಯಕ್ತಿ ಇನ್ನೂ ಒಂದು ಸ್ವಲ್ಪ ದಿವಸಗಳಲ್ಲೇ ಸಾಯ್ತಾನೆ ಎಂಬುದಾಗಿ ಬಳ್ಳಾರಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ರು, ಆ ವ್ಯಕ್ತಿಯನ್ನು ದೇವರು ಮುಟ್ಟಿದ, ದೇವರು ಸ್ವಸ್ಥ ಮಾಡಿದ, ದೇವರು ಬಿಡುಗಡೆಯನ್ನು ತಂದ. ಆ ಹುಡುಗನ ಆ ವ್ಯಕ್ತಿ ಏನಾಗಿದ್ದಾನಂತಂದರೆ, ಇವತ್ತಿನ ಕಾಲ ಸುಮಾರು ಒಂದು 19ರಿಂದ 20 ವರ್ಷಗಳ ಕಾಲದವರೆಗೂ ಕೂಡ ಆತನು ಜೀವಂತವಾಗಿದ್ದಾನೆ. ಕಾರಣ ಒಂದೇ, ದೇವರ ಶಕ್ತಿ ಆತನನ್ನು ಏನು ಮಾಡ್ತಾ ಇದೆ, ಬದುಕಿಸ್ತಾ ಇದೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೇಯರ್ ಕಾರಣ ಒಂದೇ ಪ್ರೇಯರೆ, ದೇವರ ಬಳಿಗೆ, ದೇವರ ಸನ್ನಿಧಾನಕ್ಕೆ ನೀನು ಬರುವಂಥದ್ದೇ ಆದರೆ ದೇವರು ನಿನ್ನನ್ನು ಮುಟ್ಟಲಿಕ್ಕಿದ್ದಾನೆ, ಹೊಸದಾದಂಥ ಜೀವಿತವನ್ನು ಆತನು ಕೊಡಲಿಕ್ಕಿದ್ದಾನೆ. ಆ ಮೋಶೆ ಸಾಯ್ತಾನೆ ಎಂಬುದಾಗಿ ಎಲ್ಲರೂ ನೆನೆಸಿದ್ರು, ಸ್ವಂತ ತಾಯಿ ತಂದೆ ಅವರು ನೆನೆಸಿದ್ರು, ಸ್ವಂತ ಅಕ್ಕ ಅಣ್ಣ ಅವರು ನೆನೆಸಿದ್ರು. ಆದರೆ ದೇವರು ಸಾಯ್ಲಿಕ್ಕಲ್ಲ, ಆ ಹುಡುಗನಿಗೆ 120 ವರ್ಷಗಳ ಕಾಲ ಜೀವಿತವನ್ನು ಹೆಚ್ಚಿಸ್ತಾರೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೇಯರ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರ ಕಣ್ಣುಗಳಿಂದ ನಾವು ನೋಡುವಂಥದ್ದು ಬೇಡ, ದೈವಿಕವಾಗಿರ್ತಕ್ಕಂಥ ಆತ್ಮಿಕವಾದಂಥ ನಂಬಿಕೆ ಕಣ್ಣುಗಳಿಂದ ನಾವು ನೋಡುವಂಥವರಾಗೋಣ, ಪ್ರಾರ್ಥಿಸುವಂಥವರಾಗೋಣ. ದೇವರಿಂದ ಖಂಡಿತವಾಗಿ ನಾವು ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇ ನಮ್ಮ ಮಧ್ಯದಲ್ಲಿ ರೇಣುಕಮ್ಮ ಟೀಚರ್ ಅವರು ಇದ್ದಾರೆ, ದೇವರಿಗೆ ಸ್ತೋತ್ರ, ಅವರು ಈ ಸ್ಥಳದಲ್ಲಿ ಬಂದಿದ್ದಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರ ಕುಟುಂಬ ಅವರು ಆಲಯಕ್ಕೆ ಬಂದಂಥ ಸಮಯದಲ್ಲಿ ಅವ್ರಿಗೆ ನಾನು ಪದೇ ಹೇಳ್ತಾ ಇದ್ದೆ, ಇದು ಎಷ್ಟನೇದು ಅಂತೀರಿ, 5ನೇ ಮಗು ಏನು ಅಂತೀರಿ ಅಲ್ರಿ, ಎಷ್ಟನೇದು, ಯಶವಂತ್ ಎಷ್ಟನೇದವ್ರು, 6ನೇದವ್ರು, ಯಶವಂತ್ 4. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ರೀತಿಯಾಗಿ ಎಲ್ಲವೂ ಕೂಡ ಅಬರ್ಷನ್ ಆಗಿದೆ. ವೈದ್ಯರು ಕೂಡ ಆ ರೀತಿಯಾಗಿ ಹೇಳಿದಂಥ ಸಮಯದಲ್ಲಿ ಅವ್ರಿಗೆ ಒಂದೇ ಮಾತು ಹೇಳಿದೆ, ದೇವರು ಕೃಪಾಮಯನಾದ ದೇವರಾಗಿದ್ದಾನೆ, ದೇವರು ಖಂಡಿತವಾಗಿ ಒದಗಿಸಿ ಕೊಡ್ತಾನೆ. ದೇವರ ಬಳಿಗೆ ನೀವು ಬಂದಿದ್ದೀರಿ, ಧೈರ್ಯವಾಗಿರಿ. ಆ ಒಂದು ಹಣ್ಣನ್ನು ತೆಗೆದುಕೊಂಡ್ರು, ಗರ್ಭಫಲ ಪಂಕ್ತಿಯಲ್ಲಿ ಪಾಲ್ಗೊಂಡ್ರು, ಅವ್ರಿಗೆ ಪ್ರಾರ್ಥನೆ ಮಾಡಲಾಗಿ ದೇವರು ಅದ್ಭುತವಾಗಿ ಕೊಟ್ಟ. ಆದರೂ ಡೆಲಿವರಿ ಆಗೋ ಸಮಯದಲ್ಲಿ ಮತ್ತೆ ಏನಾದರೂ ಆಗ್ಬಿಡುತ್ತೇನೋ ಅಂತೇಳಿ ಭಯ. ಹಲ್ಲೆಲೂಯಾ. ಪ್ರಿಯರೇ, ಆದರೆ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸಿದಾಗ ಪ್ರಿಯರೇ, ದೇವರು ಅದ್ಭುತವಾಗಿ ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ. 3 ಮಕ್ಕಳ ತಾಯಿಯಾಗಿ ದೇವರು ನಷ್ಟವನ್ನು ಮಾಡಲಿಲ್ಲ, ದೇವರು ಅವರಿಗೆ ಅದ್ಭುತವನ್ನೇ ಮಾಡಿದ. ಹಲ್ಲೆಲೂಯಾ. ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥವ್ರು 110 ಜನರಿಗೆ ದೇವರು ಏನು ಮಾಡಿದ್ದಾರೆ ರೀ, ಕಾರ್ಯ ಮಾಡಿದ್ದಾರೆ ಪ್ರಿಯರೇ. ಕಾರಣ ಒಂದೇ ಪ್ರಿಯರೇ, ಸತ್ಯವೇದ ಹೇಳುವಂಥದ್ದು ಒಂದೇ, ಏನಂತೇಳಂದರೆ, ಆತನು ನಿನ್ನ ಜೀವಿತವನ್ನು ಆಶೀರ್ವಾದದಿಂದ ತುಂಬಿಸ್ತಾನೆ. ಆತನ ಪಾದಗಳಲ್ಲಿ ನೀನು ಬರುವಾಗ, ಆತನ ಸನ್ನಿಧಾನದಲ್ಲಿ ನೀನು ಬರುವಾಗ ಆತನು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ದೇವರು ಮೋಶೆ ಎನ್ನುವಂಥ ವ್ಯಕ್ತಿ ಆ ಒಂದು ನೀರಿನಿಂದ ಹೊರಗಡೆ ಒಬ್ಬ ತಾಯಿ ಎಳೆದುಕೊಳ್ತಾಳೆ. ಹಲ್ಲೆಲೂಯಾ. ಆ ಫರೋಹನ ಮಗಳು ಏನು ಮಾಡ್ತಾಳೆ, ಫರೋಹನ ಕುಮಾರ್ತೆ ಆ ಮಗುವನ್ನು ತೆಗೆದುಕೊಂಡಾದ ಮೇಲೆ ಆ ಮಗುವನ್ನು ಸಾಕೋದಕ್ಕಾಗಿ ಮತ್ತೆ ಸ್ವಂತ ತಾಯಿಗೆ ಏನು ಮಾಡ್ತಾಳೆ ರೀ, ಕೊಡ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಯಾವ ತಾಯಿ ನೀರಿನಲ್ಲಿ ಮಗುವನ್ನು ಬಿಟ್ಟಿದ್ಲು ಅದೇ ತಾಯಿಗೆ ಫರೋಹನ ಮಗಳು ಏನು ಮಾಡಿದ್ಲು, ಮಗು ಸಿಕ್ಕಂಥ ಸಮಯದಲ್ಲಿ, ಕೊಟ್ಟಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಮಗನು ಏನು ಮಾಡಿದಂತೆ ರಾಜಕುಮಾರನಾಗಿ ಬೆಳೀತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ಹುಡುಗನನ್ನ ಸಾಯ್ತಾರೆ ಎಂಬುದಾಗಿ ನೆನೆಸಿದ್ರು, ಆ ಹುಡುಗ ರಾಜಕುಮಾರನಾಗಿ ಪ್ರತಿಯೊಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಂದು ವಿಷಯಗಳಲ್ಲಿ, ಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂತಹ ವ್ಯಕ್ತಿಯಾದ. ಅಲ್ಲಿ ನಾವು ನೋಡುವಾಗ ಸ್ವಂತ ರಾಜಕುಮಾರನಿಗಿಂತ ಈ ರಾಜಕುಮಾರನದೇ ದರ್ಬಾರ್ ಜಾಸ್ತಿ ಆಯಿತು. ಎಲ್ಲರೂ ಈತನ ಮೇಲೆ ನಂಬಿಕೆ ಹೆಚ್ಚಿಡುವಂಥವರು. ಆದರೂ ಪ್ರಿಯರು, ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಕರುಣೆಯಲ್ಲಿ, ದೇವರ ಕೃಪೆಯಲ್ಲಿ ನಾನು ನೀನು ಬರುವಾಗ ಆ ದೇವರು ನನ್ನನ್ನು ಇತರರಿಗಿಂತ ವ್ಯತ್ಯಾಸಕರವಾಗಿ ಜೀವಿಸುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರೇಯರ್ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಮೋಶೆ ಅವನಿಗೆ ಸಾವು ಅನೇಕ ಸಾರಿ ಬರುವಂಥ ಸಮಯ ಬಂದಾಗಲೂ ಕೂಡ ದೇವರು ಆತನನ್ನು ಕಾಪಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ, ಆತನನ್ನು ರಕ್ಷಿಸ್ತಾ ಇದ್ದಾನೆ. ಕಾರಣ ಒಂದೇ ಪ್ರಿಯರೇ, ದೇವರು ಸಾಧನವಾಗಿ ಆ ಮೋಶೆ ಏನು ಮಾಡಿದ್ದಾನೆ, ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನೀನು 2 ಸಾರಿ ಹುಟ್ಟಬೇಕಾಗಿದೆ. ಹಲ್ಲೆಲೂಯಾ. ತಾಯಿಯ ಗರ್ಭದಿಂದ ನಾವು ಹೊರಗಡೆ ಬಂದಿದ್ದೇವೆ ನಿಜ, ಆದರೆ ನಾವು ಈ ಪಾಪ ತುಂಬಿದಂಥ ಈ ಲೋಕದಲ್ಲಿ, ಶಾಪ ತುಂಬಿದಂಥ ಈ ಲೋಕದಲ್ಲಿ, ಬಲಹೀನತೆಗಳು ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ನಾವು ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಳಬೇಕು.
ಹುಟ್ಟಬೇಕಾದರೆ ನಮ್ಮ ಆತ್ಮದಲ್ಲಿ ನಾವು ಎರಡನೇ ಸಾರಿ ಹುಟ್ಟಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬರು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾನು ಹುಟ್ಟಿದಾಗ, ನೀನು ಹುಟ್ಟಿದಾಗ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನನಗೆ ಒಂದೇ ಮರಣ ಇರುವಂಥದ್ದು, ಎರಡು ಮರಣ ಅಲ್ಲ. ಹಲ್ಲೆಲೂಯಾ. ತಾಯಿ ಗರ್ಭದಿಂದ ಒಂದು ಸಾರಿ ಹುಟ್ಟಿದಂಥವರಿಗೆ ಎರಡು ಮರಣ ಇರುತ್ತೆ, ಆದರೆ ತಾಯಿ ಗರ್ಭದಿಂದ ಹುಟ್ಟಿ ಮತ್ತೆ ಆತ್ಮನಲ್ಲಿ ಹುಟ್ಟುವಂಥವರಿಗೆ ಒಂದೇ ಮರಣ ಪ್ರಿಯರೇ. ಅದು ಶಾರೀರಿಕ ಮರಣ. ಆಮೇಲೆ ಹೆಂಗಿರುತ್ತಂತೆ? ನಿತ್ಯ ಜೀವ, ಶಾಶ್ವತವಾಗಿರ್ತಕ್ಕಂಥ ಜೀವ. ಅದು ಸೃಷ್ಟಿಕರ್ತನಾದಂಥ ದೇವರು ಧರೆಗೆ ಇಳಿದು ಬರುವಾಗ ಎಲ್ಲರಿಗೂ ಕೊಡುವಂಥ ಜೀವವಾಗಿದೆ ಪ್ರಿಯರೇ. ಅದಕ್ಕಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನನಗೆ ನಿನಗೆ ದೀರ್ಘಾಯುಷ್ಯವನ್ನು ಕೊಡಬೇಕಂತೇಳಿ ಅಂದ್ಕೊಂಡಿದ್ದಾನೆ. ವಿಶೇಷವಾಗಿ ಧ್ರುವಂತನ ವಿಷಯದಲ್ಲಿ ದೇವರು ಅದ್ಭುತವನ್ನು ಮಾಡಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ಇವತ್ತಿನ ದಿವಸ ನಾವು ಕೂಡಿ ಬಂದಿದ್ದೇವೆ ಈ ಒಂದು ಸಂತೋಷವಾದಂಥ, ಸಂಭ್ರಮವಾದಂಥ, ಸಡಗರದಿಂದ ತುಂಬಿರ್ತಕ್ಕಂಥ ಈ ಒಂದು ಬರ್ತ್ಡೇ ಕಾರ್ಯಕ್ರಮಕ್ಕೆ. ದೇವರು ಆ ಕುಮಾರನನ್ನು ವಿಶೇಷವಾಗಿ ಏನು ಮಾಡಲಿಕ್ಕಿದ್ದಾನೆ? ಮುಟ್ಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಒಂದೇ ವಚನವನ್ನು ಓದಿಕೊಂಡು ನಾವು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. 91ನೇ ಕೀರ್ತನೆ ತೆಗಿತೀರಾ? 91ನೇ ಕೀರ್ತನೆ 16ನೇ ವಚನ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಲ್ಲೆಲೂಯಾ. ದೇವರು ಕೊಡುವಂಥ ವಾಗ್ದಾನ ಏನ್ರಿ? ನಾನು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನನ್ನ ವಿಶೇಷವಾದಂಥ ರಕ್ಷಣೆ. ಹಲ್ಲೆಲೂಯಾ. ಯಾವ ರಕ್ಷಣೆ ಅದು? ದೇವರು ಕೊಡುವಂಥ ರಕ್ಷಣೆ. ದೇವರು ಕೊಡುವಂಥ ವಿಶೇಷವಾದಂಥ ರಕ್ಷಣೆಗೆ, ದೇವರು ಕೊಡುವಂಥ ದೀರ್ಘಾಯುಷ್ಯಕ್ಕೆ ಕುಮಾರ ಏನಂತ ಹೇಳ್ತೇವೆ, ಧ್ರುವಂತನೇನಾಗಲಿ ಪಾತ್ರನಾಗಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಹೋದರ ಸಹೋದರಿಯೇ, ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದ್ರೆ ಬಿಟ್ಟು ಹೋಗೋದ್ರೊಳಗಡೆಯಾಗಿ ಸೃಷ್ಟಿಕರ್ತನಾದಂಥ ದೇವರನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳೋಣ. ಸತ್ಯ ಏನೆಂಬುದಾಗಿ ನಾವು ತಿಳಿದುಕೊಳ್ಳೋಣ. ಪರಿಶುದ್ಧನು ಯಾರೆಂಬುದಾಗಿ ನಾವು ಗ್ರಹಿಸಿಕೊಳ್ಳೋಣ. ಆತನನ್ನು ನಂಬಿದರೆ ನಮಗೆ ಮೋಕ್ಷ ಇದೆ ಎಂಬುದಾಗಿ ಸತ್ಯವೇದ ನಮಗೆ ಸಾರಿ ಸಾರಿ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಎಲ್ಲರೂ ಸಾಯ್ತಾರೆ ಎಂಬುದಾಗಿ ನೆನೆಸಿದ. 3 ತಿಂಗಳಲ್ಲೇ ಸಾಯ್ತಾರೆ ಎಂಬುದಾಗಿ ನೆನೆಸಿದ್ರು ಎಲ್ಲರೂ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮೊಸಳೆಗಳು ಏನು ಮಾಡಲಿಲ್ಲ ನೀರಿನಲ್ಲಿ, ಆ ಒಂದು ದೊಡ್ಡ ಮೀನುಗಳು ಏನು ಮಾಡಲಿಲ್ಲ ಆ ಒಂದು ನೈಲ್ ನದಿಯಲ್ಲಿ, ಅಲ್ಲಿರ್ತಕ್ಕಂಥ ಸೈನಿಕರು ಏನು ಮಾಡೋದಕ್ಕೆ ಆಗಲಿಲ್ಲ, ಅರಸರು ಏನು ಮಾಡಲಿಕ್ಕೆ ಆಗಲಿಲ್ಲ, ಭಯಂಕರವಾದಂಥ ಕ್ರೂರ ಮೃಗಗಳು ಏನು ಮಾಡಲಿಕ್ಕೆ ಆಗಲಿಲ್ಲ, ಅನಾರೋಗ್ಯಗಳು ಏನು ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಒಂದೇ, ದೇವರ ಕೃಪೆ. ಆ ಕೃಪೆಯಲ್ಲಿ ಮೋಶೆ ಇದ್ದಾನೆ. ಇವತ್ತು ದೇವರ ಕೃಪೆಯ ಕೆಳಗಡೆ ನಾನು ನೀನು ಬರುವಂಥದ್ದಾದರೆ ಸಹೋದರ ಸಹೋದರಿಯೇ, ದೇವರು ನನ್ನ ನಿನ್ನ ಜೀವಿತದಲ್ಲಿ ಕೂಡ ಯಾವುದು ಮುಟ್ಟಲಾರದ ಹಾಗೆ, ತಟ್ಟಲಾರದ ಹಾಗೆ, ಪಾಪದ ಸೆಳವಿಗೆ ಸಿಲುಕಿಕೊಳ್ಳಲಾರದ ಹಾಗೆ ನಮ್ಮನ್ನು ಆತನು ಬಿಡಿಸಿ ಕಾಯ್ದು ಕಾಪಾಡ್ತಾನೆ. ಇವತ್ತಿನ ದಿವಸದಲ್ಲಿ ನೀನು ರೋಗದಲ್ಲಿದೆಯೇನು, ಬಾಧೆಯಲ್ಲಿದೆಯೇನು, ಅವಮಾನದಲ್ಲಿದೆಯೇನು, ಚಿಂತೆಯಲ್ಲಿದೆಯೇನು, ದುಃಖದಲ್ಲಿದೆಯೇನು, ದೇವರು ವಾಕ್ಯ ಹೇಳ್ತಾ ಇದೆ, ನನ್ನ ವಿಶೇಷವಾದಂಥ ರಕ್ಷಣೆಯನ್ನು ನಾನು ನಿನಗೆ ತೋರಿಸುತ್ತೇನೆ, ದೀರ್ಘಾಯುಷ್ಯವನ್ನು ನಾನು ನಿನಗೆ ಅನುಗ್ರಹಿಸುತ್ತೇನೆ. ಭಯಪಡಬೇಡ. ಈ ಲೋಕದಲ್ಲಿ ಇರ್ತಕ್ಕಂಥ ಜಂಜಾಟಗಳಿಗೆ ಭಯಪಡಬೇಡ, ಸಮಸ್ಯೆಗಳಿಗೆ ಭಯಪಡಬೇಡ, ಸವಾಲುಗಳಿಗೆ ಭಯಪಡಬೇಡ. ಲೋಕದಲ್ಲಿ ಸಂಕಟ ಇದೆ, ಧೈರ್ಯವಾಗಿರು. ನಾನೇ ಲೋಕವನ್ನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿದ ಜಯವೀರನು ಆತನು ಯೇಸು ಕ್ರಿಸ್ತನು. ಆತನು ನನ್ನ ಸಂಗಡ ನಿನ್ನ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಸಹೋದರ ಸಹೋದರಿ, ಆತನ ನಾವು ಪರಿಪೂರ್ಣವಾಗಿ ನಂಬೋಣವ, ವಿಶ್ವಾಸ ಇಡೋಣವ. ಮಚ್ಚೆ ಇಲ್ಲದಂಥ ಕುರಿಮರಿ, ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ಯಾರೂ ಕೂಡ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತನಲ್ಲಿ ಪಾಪ ಯಾವುದು ಕೂಡ ಇಲ್ಲ. ಕಾರಣ ಏನಂತಂದರೆ ಪಾಪವಿಲ್ಲದ ಪರಿಶುದ್ಧನಾಥನಾಗಿದ್ದಾನೆ. ಆತನು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆನ್ನುವಂಥ ಅರಿಷಡ್ ವರ್ಗಗಳನ್ನು ಜಯಿಸಿದಂಥ ದೇವರಾಗಿದ್ದಾನೆ. ಆತನು ಮರಣದ ಕೊಂಡಿಯನ್ನು ಮುರಿದಿದ್ದಾನೆ. ನಿನಗೂ ಸಂಭವಿಸಲಿಕ್ಕಿರ್ತಕ್ಕಂಥ ಆ ಒಂದು ನಿತ್ಯ ಮರಣದಿಂದ ನಿನ್ನನ್ನು ಬಿಡಿಸಲು ಶಕ್ತನಾದಂಥ ದೇವರ ಆತನಾಗಿದ್ದಾನೆ. ಆತನು ನನಗಾಗಿ ನಿನಗಾಗಿ ರಕ್ತವನ್ನು ಸುರಿಸಿ ನನ್ನನ್ನು ನಿನ್ನನ್ನು ಕೊಂಡುಕೊಂಡಿದ್ದಾನೆ. ಕ್ರಯಧನವಾಗಿ ಆತನು ಬಲಿದಾನವಾಗಿದ್ದಾನೆ. ಆ ದೇವರು ಇವತ್ತಿನ ದಿವಸ ನನ್ನ ಸಂಗಡ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನಿನಗೆ ದೀರ್ಘಾಯುಷ್ಯವೂ ಬೇಕು, ಬಹು ದಿವಸ ಬದುಕಿ ನೀನು ಸುಖವನ್ನು ಅನುಭವಿಸಬೇಕು. ದೇವರ ಭಯದ ಕಡೆಗೆ ನೀನು ಬಾ. ನಿನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳಿಂದ ತಪ್ಪಿಸು. ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದುಕೋ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಆ ದೇವರನ್ನು ನಾವು ನೋಡೋಣ, ಸತ್ಯವನ್ನು ತಿಳಿದುಕೊಳ್ಳೋಣ. ಬೆಳಕನ್ನು ಒದ್ದುಕೊಂಡಂಥ ದೇವರು, ಪರಮಾತ್ಮನಾದಂಥ ಆ ಮಹಾದೇವರು, ಪರಿಶುದ್ಧನಾದಂಥ ಆ ದೇವರು
ಮನುಷ್ಯರನ್ನ ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬಂದಂತ ಆ ದೇವರು ಶಿಶುವಾಗಿ ಈ ಲೋಕಕ್ಕೆ ಆತನು ಬಂದ. ಆತನು ತನ್ನ ಸಂಕಲ್ಪವನ್ನು ಈಡೇರಿಸುವುದಕ್ಕಾಗಿ, ತಾನು ಸೃಷ್ಟಿ ಮಾಡಿದಂಥ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ಆತನು ಎಷ್ಟೋ ದೊಡ್ಡ ತ್ಯಾಗ ಮಾಡಿದ, ವಿಧೇಯತೆಯನ್ನು ತೋರಿಸಿದ. ಈ ಸಮಯದಲ್ಲಿ ಆತನ ಕಡೆಗೆ ನಾನು ನೀನು ನೋಡುವುದೇ ಆದರೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಈ ಸಮಯದಲ್ಲಿ ಆ ದೇವರ ಬಳಿಗೆ ನಾನು ನೀನು ಬಂದಿದ್ದೇವೆ. ಈ ಸಮಯದಲ್ಲಿ ವಿಶೇಷವಾಗಿ ಕುಮಾರ ಧ್ರುವಂತನಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಪ್ಪ ದೇವಾ. ಈ ಸಮಯದಲ್ಲಿ ಕುಮಾರನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ನೀನು ವಾಗ್ದಾನ ಮಾಡಿದ್ದೀಯಾ, ದೀರ್ಘಾಯುಷ್ಯವನ್ನು ಅವನಿಗೆ ನಾನು ಅನುಗ್ರಹಿಸಿ ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ನೀನು ಮಾತಾಡಿ ಸ್ವಾಮಿ, ನನ್ನ ವಿಶೇಷವಾದಂಥ ರಕ್ಷಣೆಯನ್ನು ತೋರಿಸುವೇನೆ ಎಂಬುದಾಗಿ. ದೇವ, ವಾಗ್ದಾನ ಸಂಪೂರ್ಣವಾಗಿ ಮೋಶೆ ಜೀವಿತದಲ್ಲಿ ಯಾವ ರೀತಿಯಾಗಿ ನೆರವೇರಿಸಿದೆಯೋ ಅದೇ ಒಂದು ಕಾರ್ಯ ಮಗು ಧ್ರುವಂತನ ಜೀವಿತದಲ್ಲಿ ಕೂಡ ನೀನು ನೆರವೇರಿಸಯ್ಯ ಸಂಪೂರ್ಣವಾಗಿ ಸ್ವಾಮಿ. ಸಮುವೇಲನು ಯಾವ ರೀತಿಯಾಗಿ ದೇವಾಲಯದಲ್ಲಿ ಬೆಳೆದನೋ, ದೇವರ ಸ್ವರವನ್ನು ಕೇಳಿದನೋ, ಭಯಭಕ್ತಿಯಲ್ಲಿ ನಡೆದುಕೊಂಡನೋ, ಅದೇ ಒಂದು ಅಭಿಷೇಕ ಕುಮಾರ ಧ್ರುವಂತನ ಮೇಲೆ ಇಳಿದು ಬರಲಯ್ಯ ದೇವ. ಭಯಭಕ್ತಿಯ ಜೀವಿತ ಕರ್ತನೆ, ನೀತಿ ಮಾರ್ಗದ ಜೀವಿತ ಕರ್ತನ ಕುಮಾರನು ಹೊಂದಿಕೊಳ್ಳುವಂತೆ, ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ, ಆರೋಗ್ಯದಲ್ಲಿ, ಜ್ಞಾನದಲ್ಲಿ, ಬುದ್ಧಿಯಲ್ಲಿ, ವಿವೇಕದಲ್ಲಿ, ದೇಹದಲ್ಲಿ ಆ ಕುಮಾರನ ಸದೃಢನಾಗಿ ಬೆಳೆಯುವಂತೆ, ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಂತೆ, ಕಾಡಿಸುವಂಥ, ಪೀಡಿಸುವಂಥ, ಕಷ್ಟಕ್ಕೆ ಒಳಪಡಿಸುವಂಥ ಆ ಅನಾರೋಗ್ಯ ಬೇರೆ ಸಮೇತವಾಗಿ ತೆಗೆದು ಹಾಕಲ್ಪಟ್ಟು ಸಂಪೂರ್ಣವಾದಂಥ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಅತಿ ಬೇಗನೆ ಬರಲು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ತಾಯಂದಿರನ್ನ, ಸಹೋದರ ಸಹೋದರಿಯರೆಲ್ಲರನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ, ಅವರ ಕುಟುಂಬಗಳಲ್ಲಿ ಯಾವ ಸಮಸ್ಯೆ ಇದೆಯೋ ಆ ಎಲ್ಲ ಸಮಸ್ಯೆಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಹಾಕಿ, ಕಟ್ಟಿ ಹಾಕಿ, ಲಯಪಡಿಸಿ ಸಂಪೂರ್ಣ ಸಮಾಧಾನ ಅವರಿಗೆ ಪ್ರಾಪ್ತಿಯಾಗಲಿ ಎಂಬುದಾಗಿ, ಎಲ್ಲರ ಜೀವಿತಗಳನ್ನು ನೀವು ತಾನೇ ಆಶೀರ್ವಾದ ಮಾಡುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸುವಿಕೆ, ಅಲಂಕರಿಸಿ ಬಲಪಡಿಸುವಿಕೆ, ಕೂಡಿ ಬಂದರೆ ಇವರ ಸಂಗಡಲ್ಲಿ, ಸಕಲ ಸದ್ಭಕ್ತರ ಸಂಗಡಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಏಸು ರಕ್ತವೇ ಜಯ, ಸಕಲ ಪಾಪಗಳು ಲಯ. ಏಸು ರಕ್ತವೇ ಜಯ, ಸಕಲ ಪಾಪಗಳು ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ರೋಗಗಳಿಗೆ ಅನಂತ ಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ಅವಮಾನಗಳಿಗೆ ಅನಂತ ಕಾಲ ನಾಶನ, ಸಕಲ ಬಾಧೆಗಳಿಗೆ ಅನಂತ ಕಾಲ ನಾಶನ, ಸಕಲ ಸಾಲಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದಳು ಯೇಸುವೇ